कटाक्षयाभिवीक्षितुं क्षमन्ते विमतयस्तमुपासे श्रियपतिं मयि स्थितो मदन्ये स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः मनोवाक्कायवृत्तयः ಮಮೈತಾಹ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸಣ್ಣ ಮಕ್ಕಳನ್ನೆಲ್ಲ ಸೈಡಿಗೆ ಕರ್ಕೊಂಡು ಹೋಗಬೇಕು. ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. समुत्सार्य तपस्तों सन्मार्गं संप्रकाश्य च सदा विष्णुपदासक्तं सेवे ब्रह्मण्य भास्करम्. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुभारतान्. महानुभावराद ಬ್ರಹ್ಮಣ್ಯ ತೀರ್ಥರ ಸನ್ನಿಧಾನದಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಕುಂದಾಪುರ ವ್ಯಾಸರಾಜ ಮಠಾಧೀಶರಾದ ಲಕ್ಷ್ಮೀಂದ್ರ ತೀರ್ಥರು ಅತ್ಯಂತ ಅಭಿಮಾನದಿಂದ ಇಲ್ಲಿ ಬರಬೇಕು ಅಂತ ನಮ್ಮನ್ನು ಕರೆದದ್ದಕ್ಕೆ ಅಷ್ಟೇ ಸಂತೋಷದಿಂದ ಈ ಬ್ರಹ್ಮಣ್ಯ ತೀರ್ಥರ ಸನ್ನಿಧಾನಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಬ್ರಹ್ಮಣ್ಯ ತೀರ್ಥರ ಸ್ಮರಣೆಯನ್ನು ಪ್ರಾಯಃ ನಿತ್ಯದಲ್ಲಿ ಪಾಠದ ಕಾಲದಲ್ಲಿ ಆಗತ್ತೆ. ಸಮುತ್ಸಾರ್ಯ ತಮಸ್ತೋಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರ ಅಂತ ನ್ಯಾಯಾಮೃತದ ಪಾಠ ಚಿಂತನೆಗಳನ್ನು ಮಾಡುವಾಗ, ಚಂದ್ರಿಕಾ ಗ್ರಂಥದ ಅಧ್ಯಯನವನ್ನು ಮಾಡಬೇಕಾದರೆ ಸಂಸದ್ವಂಸಿ ಪದಾಂಭೋಗ ಸಂಸತ್ತೋ ಹೊಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯ ವರ್ತತಾಂ ಮಮ ಮಾನಸೇ. ಪ್ರತ್ಯಕ್ಷವಾಗಿ ಬ್ರಹ್ಮಣ್ಯ ತೀರ್ಥರ ದರ್ಶನವನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಇದು ಮೊದಲನೇ ಬಾರಿ. ಇಡೀ ಜಗತ್ತಿಗೆ ವ್ಯಾಸರಾಜರಂತಹ ಜ್ಞಾನ ಸೂರ್ಯರನ್ನು ಕೊಟ್ಟ ಬ್ರಹ್ಮಣ್ಯ ಭಾಸ್ಕರ, ಸೂರ್ಯನನ್ನು ಕೊಟ್ಟ ಸೂರ್ಯ, ಜ್ಞಾನ ಸೂರ್ಯರನ್ನು ಜಗತ್ತಿಗೆ ನೀಡಿದ್ದಾರೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವದಂತಹ ಮೇರು ಕೃತಿಗಳನ್ನು ರಚನೆ ಮಾಡಿ ದ್ವೈತ ಸಿದ್ಧಾಂತದ ವೈಭವವನ್ನು ನಡೆಸಿದಂತಹ ಮಹಾನುಭಾವರು. ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಭಾವವನ್ನು ತಿಳಿಸುವುದು ಮಾತ್ರ ಅಲ್ಲದೆ ಅವುಗಳ ಮೇಲೆ ಬರುವಂತಹ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವಚನಗಳಿಂದಲೇ ಹೇಗೆ ಎಲ್ಲ ಮತಗಳ ನಿರಾಕರಣೆಯಾಗ್ತದೆ, ಸತ್ಸಿದ್ಧಾಂತದ ಸ್ಥಾಪನೆಯಾಗ್ತದೆ ಎನ್ನುವುದನ್ನು ಅತ್ಯದ್ಭುತವಾದ ರೀತಿಯಲ್ಲಿ ತೋರಿಸಿಕೊಟ್ಟಂತಹ ಮೇಧಾವಿ ಮೂರ್ಧನ್ಯರು, ಜ್ಞಾನಿ ವರೇಣ್ಯರು, ಮಹಾ ತಪಸ್ವಿಗಳು ವ್ಯಾಸರಾಜರು. ಅಂತಹ ಮಹಾನುಭಾವರನ್ನು ಜಗತ್ತಿಗೆ ನೀಡಿದವರು ಬ್ರಹ್ಮಣ್ಯ ತೀರ್ಥರು. ಶ್ರೀನಿವಾಸ ತೀರ್ಥರು ವ್ಯಾಸರಾಜರ ಶಿಷ್ಯರು ತಮ್ಮ ಬ್ರಹ್ಮಣ್ಯ ತೀರ್ಥ ವಿಜಯ ಎಂಬ ಗ್ರಂಥದಲ್ಲಿ ಆ ಬ್ರಹ್ಮಣ್ಯ ತೀರ್ಥರ ಮಹಿಮೆಯನ್ನು ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಅವರ ತಪಸ್ಸು ನಮಗೆ ವ್ಯಾಸರಾಜರನ್ನು ಕೊಟ್ಟಿದೆ ಎನ್ನುವುದಕ್ಕೆ ಬ್ರಹ್ಮಣ್ಯ ತೀರ್ಥ ವಿಜಯ ಶ್ರೀನಿವಾಸ ತೀರ್ಥರು ಮಾಡಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ಸಾಕ್ಷಿಯಾಗಿದೆ. ಗಂಡನನ್ನು ಕಳೆದುಕೊಂಡ ಒಬ್ಬ ಹೆಣ್ಣು ಸಹಗಮನ ಹೋಗಬೇಕು ಅಂತ ಕೇಳುವುದಕ್ಕೆ ಬಂದರೆ ದೀರ್ಘ ಸುಮಂಗಲಿ ಭವ ಅಂತ ಅನುಗ್ರಹವನ್ನು ಮಾಡಿ ಬ್ರಹ್ಮಣ್ಯ ತೀರ್ಥರು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಗಂಡ ತೀರಿ ಹೋದಂತಹ ವ್ಯಕ್ತಿ ಸಹಗಮನ ಹೋಗಬೇಕು ಅಂತ ವ್ಯವಸ್ಥೆಯಾಗಿದ್ದರೆ ಪುನಃ
ಚೇತರಿಸಿಕೊಂಡು ಆರೋಗ್ಯವಂತನಾಗಿದ್ದು ನಿನಗೆ 2 ಮಕ್ಕಳಾಗ್ತದೆ, ಮೊದಲನೇ ಮಗನನ್ನು ನನಗೆ ಕೊಡಬೇಕು ಅಂತ ತಪಸ್ಸು ಎಂತಹ ಅದ್ಭುತವಾಗಿದೆ. ಅವರು ಮಾಡುವಂತಹ ಜಪ ಅನುಷ್ಠಾನ, ನರಸಿಂಹದೇವರ ವಿಶೇಷವಾದಂತಹ ಆರಾಧನೆ, ಇವೆಲ್ಲದರ ಫಲವಾಗಿ ಆ ವಾಕ್ಸಿದ್ಧಿ ಅಂತಹ ಅದ್ಭುತವಾದದ್ದು. ಏನೋ ಬದುಕಿದ, ಯಾರೋ ಹುಟ್ಟಿದ್ರು, ಎಲ್ಲೋ ಹೋದರು, ಹೇಗೋ ಜೀವನ ಮಾಡಿ ಹೋದರು ಅಂತಲ್ಲ. ಅಂತಹ ತಪಸ್ವಿಗಳ ವಚನದಿಂದ ಮಾಂಗಲ್ಯವನ್ನು ಪಡೆದು ಪಡೆದಂತಹ ಆ ಹೆಣ್ಣು ಪುನರ್ಜೀವನವನ್ನು ಪಡೆದ ಗಂಡನಿಂದ ಪಡೆದ ಮೊದಲನೆಯ ಸುಪುತ್ರರೇ ಮಹಾನುಭಾವರಾದಂತಹ ವ್ಯಾಸರಾಜರು. ಅಂತಹ ಶ್ರೇಷ್ಠರಾದ ವ್ಯಾಸರಾಜರಿಗೆ ಅವತಾರ ಮಾಡುವುದಕ್ಕೆ ಪೂರ್ಣವಾದ ಅನುಗ್ರಹವನ್ನು ಮಾಡಿ ಅವರಿಗೆ ಜನ್ಮವನ್ನು ಕೊಟ್ಟು ಇಲ್ಲಿಯೇ ನದಿಯಲ್ಲಿ ಆ ಮಗುವನ್ನು ತಾವೇ ತೊಳೆದರಂತೆ ಶುದ್ಧ ಮಾಡಿ ಅವತ್ತಿನಿಂದ ಕೇವಲ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ವ್ಯಾಸರಾಜರನ್ನು ಬೆಳೆಸಿ ಅವರಿಗೆ ಉತ್ತಮವಾದಂತಹ ವ್ಯಾಸರಾಜರ ಜನ್ಮದಿಂದ ಆರಂಭ ಮಾಡಿಕೊಂಡು ಪರಿಶುದ್ಧವಾದ ಜನ್ಮ, ಪರಿಶುದ್ಧವಾದ ಆಹಾರ, ಪರಿಶುದ್ಧವಾದ ಸಂಸ್ಕಾರಗಳು ಈ ರೀತಿ ಕೊಟ್ಟು ಶ್ರೀಪಾದರಾಜರಲ್ಲಿ ಅಧ್ಯಯನವನ್ನು ಮಾಡಿಸಿ ಮಹಾಜ್ಞಾನಿಗಳನ್ನಾಗಿ ಮಾಡಿದ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಅಂತಹ ಒಂದು ವಿಶಿಷ್ಟವಾದ ಕೊಡುಗೆ, ಅದನ್ನು ಇಡೀ ಮಾಧ್ವ ಸಮಾಜ ತತ್ವಜ್ಞಾನದ ಪ್ರಪಂಚದಲ್ಲಿ ಸಂಬಂಧಪಟ್ಟವರೆಲ್ಲರೂ ಆ ವ್ಯಾಸರಾಜರ ಉಪಕಾರವನ್ನು ಸ್ಮರಿಸಬೇಕು. ವ್ಯಾಸರಾಜರ ಉಪಕಾರ ಸ್ಮರಣೆ ಮಾಡುವವರೆಲ್ಲ ಬ್ರಹ್ಮಣ್ಯ ತೀರ್ಥರ ಉಪಕಾರವನ್ನು ಸ್ಮರಿಸಲೇಬೇಕು. ವಿಜಯನಗರದ ವಿಜಯನಗರದಲ್ಲಿ ಮಳೆ ಇಲ್ಲ ಅಂತಾದಾಗ ಕೇವಲ ತಮ್ಮ ಶಿಷ್ಯರಿಗೆ ಆದೇಶವನ್ನು ಮಾಡಿ ಜಪ ಮಾಡಿಸಿ ತಮ್ಮ ತಪಸ್ಸಿನಿಂದ ಅನುಗ್ರಹವನ್ನು ಮಾಡಿ ಉತ್ತಮವಾದ ಸುಭಿಕ್ಷೆಯಾಗುವಂತೆ ಸುವೃಷ್ಟಿಯನ್ನು ತಂದುಕೊಟ್ಟಿದ್ದಾರೆ. ಎಲ್ಲಿ ಅಂತಹ ಮಹಾನುಭಾವರು ಹೇಳಿದರು ನಮಗೆ ಮಳೆ ಆಗ್ತದೆ ಅಂತ, ಅವರು ಹೇಳಿದ್ದೇ ತಡ ಇಷ್ಟು ಭಾರಿ ಮಳೆ ಆಗ್ತಾ ಇದೆ ಅಂದರೆ ಅವರಿಗೆ ಕಾಣಿಕೆ ಸಮರ್ಪಣೆ ಮಾಡೋಣ ಅಂತ ಊರಿನ ಜನ ಬಂದರೆ ಅವರು ಅಲ್ಲಿ ಇಲ್ಲವೇ ಇಲ್ಲ, ಒಬ್ಬರು ಮಾರ್ಗ ಹೊರಟು ಬಿಟ್ಟಿದ್ದಾರೆ. ಮಾನ ಸನ್ಮಾನಗಳು ಬೇಕಾಗಿಲ್ಲ, ಕೇವಲ ಪರೋಪಕಾರ ಮಾಡಬೇಕು, ಸಜ್ಜನರಿಗೆ ಅನುಗ್ರಹ ಮಾಡಬೇಕು, ಅದೊಂದು ದೇವರ ಸೇವೆ ಎನ್ನುವ ಭಾವನೆಯ ಹೊರತು ಯಾವುದೇ ತರಹದ ಕೀರ್ತಿ ಕಾಮುಕತೆ ಇಲ್ಲದೆ ಸೇವೆಯನ್ನು ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಶಿಷ್ಟ ಭಕ್ತಿಯನ್ನು ಮಾಡಿದ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಅವರ ಒಂದು ವಿಶೇಷವಾದ ಅನುಗ್ರಹ ಲಕ್ಷ್ಮೀಂದ್ರ ತೀರ್ಥರ ಮೇಲೆ ಇದೆ ಅಂತನ್ನೋದಕ್ಕೆ ಸಾಕ್ಷಿ ಇವರು ಕೂಡ ಏನು ಕಾರ್ಯಗಳನ್ನು ಮಾಡಬೇಕೋ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಜಪ ತಪಸ್ಸು ಅನುಷ್ಠಾನ ಎಲ್ಲ ಮಾಡ್ತಾರೆ. ಯಾವುದೇ ವಿಧವಾದ ಕೀರ್ತಿ ಅಪೇಕ್ಷೆಯನ್ನು ಅದು ಬ್ರಹ್ಮಣ್ಯ ತೀರ್ಥರ ವಿಶೇಷ ಅನುಗ್ರಹ ಅವರ ಮೇಲೆ ಇದೆ ಅನ್ನೋದಕ್ಕೆ ಸಾಕ್ಷಿ. ಸ್ವಪ್ನದಲ್ಲಿ ಏನೇನೋ ಕಾಣುತ್ತಾ ಇರ್ತಾರೆ, ಆದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ವಿಶಿಷ್ಟವಾದಂತಹ ಅನುಗ್ರಹ ಸ್ವಪ್ನದಲ್ಲಿ ತೋರಿದ್ದು ಸತ್ಯ ಸೂಚಕಿಷ್ಟ ಶ್ರುತೈರ ಅಚಕ್ಷತೆ ತದ್ವಿಧ ಅಂತ ಸೂತ್ರಕಾರರು ಹೇಳಿದ್ದಾರೆ. ಶುಭ ಸೂಚಕವಾಗ್ತದೆ ಅಂತ. ಸ್ವಪ್ನದಲ್ಲಿ ವಿಠ್ಠಲ ದೇವರು ಇಂಥಲ್ಲಿದ್ದಾರೆ ಅಂತ ಸೂಚನೆ ಆದರೆ ಈ ಮಹಾನುಭಾವರು ಅಲ್ಲಿ ಹೋಗಿ ನೋಡಿದರೆ ಆ ವಿಠ್ಠಲ ದೇವರು ಪ್ರತ್ಯಕ್ಷವಾಗಿ ಅವರಿಗೆ ಸಿಕ್ಕಿದೆ. ಸ್ವಪ್ನದಲ್ಲಿ ಏನು ಸೂಚನೆ ಆಗ್ತದೋ ಅದು ಸತ್ಯ ಅಂತ ವೇದವ್ಯಾಸ ದೇವರು ಹೇಳಿದ್ದನ್ನು ತಮ್ಮ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಅಂತಹ ಮಹಾ ತಪಸ್ವಿಗಳು, ಅವರ ಒಂದು ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಗೊತ್ತಿದ್ದದ್ದೇ. ಅವರೆಲ್ಲ ಇಲ್ಲಿ ಪ್ರತಿ ವರ್ಷ ಆರಾಧನೆಗೆ ಬಂದು ಮಹಿಮೆಯನ್ನು ಕೇಳ್ತಾನೇ ಇದ್ದಾರೆ. ಸಾರಂಗಧರ ಎಂಬ ರಾಜನಿಗೆ ಕೈಕಾಲುಗಳನ್ನೆಲ್ಲ ಕತ್ತರಿಸಿ ಆಚೆಗೆ ಎಸೆದರೆ ಆ ರಾಜಕುಮಾರನಿಗೆ ಬ್ರಹ್ಮಣ್ಯ ತೀರ್ಥರು ತಮ್ಮ ತೋಳು ಬಲದಿಂದ ಅವನಿಗೆ ಮತ್ತೆ ಕೈಕಾಲುಗಳು ಚಿಗಿರಿ ಮತ್ತೆ ಮೊದಲಿನಂತೆ ಆರೋಗ್ಯವಂತನಾಗುವಂತೆ ಮಾಡಿ ಅನುಗ್ರಹವನ್ನು ಮಾಡಿದ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಹಾಗಾದರೆ ಎಲ್ಲ ಸಜ್ಜನರು ಭಕ್ತರು ಬ್ರಹ್ಮಣ್ಯ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು, ಸಾರಂಗಧರನಿಗೆ ಕೈಕಾಲುಗಳನ್ನು ಕತ್ತರಿಸಿ ರಾಜರು ಎಸೆದರೆ ಮತ್ತೆ ಕೈಕಾಲುಗಳು ಬರೋ ಹಾಗೆ ಮಾಡಿದ್ದಾರೆ. ಈ ಉಪಕಾರ ಅಂತೂ ನಮಗೆ ಯಾರಿಗೆ ಬೇಕಾಗಿಲ್ಲ. ಕೈಕಾಲುಗಳು ಗಟ್ಟಿ ಇದೆ, ನಾನು ಯಾವ್ಯಾಕೆ ಇದನ್ನು ಕೇಳಬೇಕು ಅಂತ ಯಾರು ಭಾವಿಸಬೇಡಿ. ಕೈಕಾಲುಗಳು ಗಟ್ಟಿ ಇವೆ, ಆದರೆ ಆ ಕೈಕಾಲುಗಳು ಗಟ್ಟಿ ಇದ್ದು ಏನು ಕೆಲಸ ಆಗಬೇಕೋ ಅದು ಆಗ್ತಾ ಇಲ್ಲ. ಹೀಗಾಗಿ ಇದ್ದೂ ಇಲ್ಲದೇ ಇದ್ದ ಹಾಗೆ
ಕೈಯಿಂದ ಏನು ಕೆಲಸ ಆಗಬೇಕು ಅದಾದರೆ ಕೈ ಇದ್ದ ಹಾಗೆ, ಇಲ್ಲದಿದ್ರೆ ಇಲ್ಲದೇ ಇದ್ದ ಹಾಗೇನಿಲ್ಲ. ಆ ಭಗವಂತನ ಸೇವೆ ಆಗಬೇಕು. ಕರೋ ಹರೇರ್ ಮಂದಿರ ಮಾರ್ಜನಾದಿಶು, ಭಗವಂತನ ಸೇವೆ ಆಗಬೇಕು. ಪಾದಗಳಿಂದ ಪರಮಾತ್ಮನ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡಬೇಕು. ಈ ರೀತಿಯ ಕೈಕಾಲುಗಳು ಬೇಕು. ಆ ರೀತಿಯ ಅಂಗಾಂಗಗಳು, ಎಲ್ಲ ಅಂಗಾಂಗಗಳು ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಉಪಯುಕ್ತವಾಗಿರಬೇಕು. ಅಂತಹ ಕೈಕಾಲುಗಳನ್ನು ಬ್ರಹ್ಮಣ್ಯ ತೀರ್ಥರು ಅವರ ತಪೋಬಲದಿಂದ ಇವತ್ತು ಎಲ್ಲರಿಗೆ ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಅದರಂತೆ ಇಡೀ ಜಗತ್ತಿಗೆ ವ್ಯಾಸರಾಜರಂತಹ ಚಿಂತಾಮಣಿಗಳನ್ನು, ಚಿಂತಾಮಣಿಸ್ತು ವ್ಯಾಸಾರ್ಯ ಅಂತ ಹೇಳಿದಂತೆ ವ್ಯಾಸರಾಜರಂತಹ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಚಿಂತಾಮಣಿಗಳನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಅವರು ಎಲ್ಲರಿಗೂ ಚಿಂತಿತವಾದಂತಹ, ಉತ್ತಮವಾದ, ಶುಭವಾದ, ಮೋಕ್ಷ ಸಾಧನವಾದಂತಹ ಚಿಂತಿತಾರ್ಥಗಳನ್ನೆಲ್ಲ ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅನ್ನುವ ಪ್ರಾರ್ಥನೆ. ಅಲ್ಲಿ ಒಳ್ಳೆ ಸುವೃಷ್ಟಿಯಾಗುವಂತೆ ಮಾಡಿದ್ದಾರೆ. ಭಗವಂತನ ಕೃಪಾವೃಷ್ಟಿ, ಆ ವೃಷ್ಟಿ ಸುಲಭ. ಏನೋ ಅನಾವೃಷ್ಟಿ ಆಯಿತು, ವೃಷ್ಟಿ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಕೇಳಿಕೊಂಡ್ರು, ಇವರು ಅನುಗ್ರಹ ಮಾಡಿದರು, ಸರಿ. ಈಗ ಅನಾವೃಷ್ಟಿ ಏನು ಅಂದರೆ ದೇವರ ಕೃಪಾ ವೃಷ್ಟಿ, ಅದು ಕಡಿಮೆಯಾಗಿದೆ. ಯಾಕೆಂದರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜೀವನವನ್ನು ಮಾಡುವವರು ಕಡಿಮೆಯಾಗಿದ್ದಾರೆ ಅನ್ನೋದಕ್ಕಾಗಿ ಆ ಕೃಷ್ಣಮೇಘ ಕೃಪಾವೃಷ್ಟಿ ದೃಷ್ಟ್ಯಾ ಪುಷ್ಟಾತು ಮಾಮುತಿ ಅಂತ ಆ ಪರಮಾತ್ಮ ಏನು ನಮಗೆ ಕೃಪಾವೃಷ್ಟಿಯನ್ನು ಮಾಡಬೇಕಾಗಿದೆ, ಅದರ ದುರ್ಭಿಕ್ಷೆ ಆಗ್ತಾ ಇದೆ. ದೇವರ ಅನುಗ್ರಹದ ಕೊರತೆಯಾಗಿದೆ. ಅದಾದರೆ ನಮ್ಮ ಉದ್ಧಾರವೇ ಇಲ್ಲ. ಭಗವಂತನ ಅನುಗ್ರಹದ ಕೃಪಾವೃಷ್ಟಿಯಾದರೆ ಮಾತ್ರ ನಮ್ಮ ಉದ್ಧಾರ. ಅಂತಹ ದುರ್ಭಿಕ್ಷೆಯಲ್ಲಿರುವ ಇವತ್ತಿನ ಸಮಾಜಕ್ಕೆ ಅವತ್ತು ಹೇಗೆ ವಿಜಯನಗರದಲ್ಲಿ ವೃಷ್ಟಿಯನ್ನು ಮಾಡಿಸಿಕೊಟ್ಟಿದ್ದೀರಿ, ಹಾಗೆ ಈಗ ಎಲ್ಲ ಭಕ್ತರ ಮೇಲೆ ಪರಮಾತ್ಮನ ಕೃಪಾವೃಷ್ಟಿಯಾಗುವಂತೆ ಪುನಃ ಸುಭಿಕ್ಷೆಯನ್ನು ಮಾಡಿಸಬೇಕು ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಸಾರಂಗಧರ ಹಸ್ತಾದಿ ಪ್ರದೋ ಬ್ರಹ್ಮಣ್ಯ ಸದ್ವ್ರತಿ ಶ್ರೀರಂಗ ಸೇವಾ ನಿರತ ಹಸ್ತಪಾದಾದಿನೂ ಭವೆ. ಅವತ್ತು ಸಾರಂಗಧರನಿಗೆ ಕೈಕಾಲುಗಳನ್ನು ಕೊಟ್ಟ ಬ್ರಹ್ಮಣ್ಯ ತೀರ್ಥರು ಆ ರಂಗ ಸೇವೆಯಲ್ಲಿ ನಿರತವಾದಂತಹ ಕೈಕಾಲುಗಳನ್ನು ಎಲ್ಲ ಸಜ್ಜನರಿಗೆ ಕೊಡಲಿ ಅಂತ ಬ್ರಹ್ಮಣ್ಯ ತೀರ್ಥರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಶಿಷ್ಯೈರ್ ಮಂತ್ರ ನಿಮಹಾನ್ ಜಾಪಯಿತ್ವಾ ಸುವೃಷ್ಟಿದಃ ಬ್ರಹ್ಮಣ್ಯ ತೀರ್ಥೋ ಬ್ರಹ್ಮಣ್ಯ ಕೃಪಾವೃಷ್ಟಿ ಪ್ರದೋ ಭವೆ. ಬ್ರಹ್ಮಣ್ಯ ಅಂದರೆ ಪರಮಾತ್ಮ, ಬ್ರಹ್ಮಣ್ಯ ಬ್ರಹ್ಮಿ ಬ್ರಹ್ಮ ವಿವರ್ತನೆ. ಆ ಬ್ರಹ್ಮಣ್ಯ ತೀರ್ಥರು ಬ್ರಹ್ಮಣ್ಯನ ಕೃಪಾವೃಷ್ಟಿಯಾಗುವಂತೆ ವಿಶೇಷವಾಗಿ ಅನುಗ್ರಹಿಸಿ. ವ್ಯಾಸರಾಜಾಖ್ಯ ಯೋಗೀಂದ್ರ ಚಿಂತಾರತ್ನ ಪ್ರದೋ ಬುಧ ಬ್ರಹ್ಮಣ್ಯ ತೀರ್ಥ ಯೋಗೀಂದ್ರ ಚಿಂತಿತಾರ್ಥ ಪ್ರದೋ ಭವೆ. ಸ್ವಪ್ನೆ ದೃಷ್ಟ್ವಾ ವಿಠ್ಠಲಂ ಯೋ ಜಾಗರೇ ಪೂಜಂ ಮುನಿಃ ಸ್ವಸ್ಯಾತ್ ಬ್ರಹ್ಮಣ್ಯರಾಟ್ ಸ್ವಪ್ನೆ ಜಾಗರೇ ಚಾತ್ಮಯಜ್ಞದ. ವ್ಯಾಸರು ಕೇಳ್ತಾರೆ, ಹಾಗೆ ಸ್ವಪ್ನದಲ್ಲಿ ಏನೇನೋ ಕೆಟ್ಟ ಕೆಟ್ಟ ಕನಸು ಬೀಳುತ್ತದೆ. ಅಂತಹ ಕೆಟ್ಟ ಕೆಟ್ಟ ಕನಸುಗಳು, ಮಾಡಬಾರದ ಕೆಲಸಗಳನ್ನು ಮಾಡುವಂತಹ ಕನಸುಗಳು, ಇದೆಲ್ಲ ಬಿದ್ದು ಆ ಸ್ವಪ್ನದಲ್ಲಿ ಮಾಡಿದ್ದಕ್ಕೂ ಪಾಪ ಬರುತ್ತದೆ. ಅದಾಗದೇ ಇದ್ದಾಗ ಸ್ವಪ್ನದಲ್ಲಿ ವಿಠ್ಠಲನನ್ನು ಕಂಡಂತಹ ಈ ಮುನಿಗಳು ಸ್ವಪ್ನದಲ್ಲಿಯೂ ಜಾಗರದಲ್ಲಿಯೂ, ಯಾಕೆಂದರೆ ಸ್ವಪ್ನದಲ್ಲಿ ವಿಠ್ಠಲನನ್ನು ಕಂಡು ಬಿಡಲಿಲ್ಲ, ಪ್ರತ್ಯಕ್ಷವಾಗಿ ಜಾಗರದಲ್ಲಿ ಹೋಗಿ ತಗೊಂಡು ಬಂದು ಪೂಜೆ ಮಾಡಿದ್ದಾರೆ. ಹಾಗಾದರೆ ಎಲ್ಲ ಭಕ್ತರಿಗೂ ಕೂಡ ಸ್ವಪ್ನದಲ್ಲಿಯೂ ಜಾಗೃತ ಅವಸ್ಥೆಯಲ್ಲಿಯೂ ಆ ಪರಮಾತ್ಮನ ಪೂಜೆಯನ್ನು ಮಾಡುವ ಸೌಭಾಗ್ಯವನ್ನು ಬ್ರಹ್ಮಣ್ಯ ತೀರ್ಥರು ಕನಸಲಿಂದ. ಯಜ್ಞ ಅಂದರೆ ಪೂಜೆ, ಯಜದೇವ ಪೂಜಾ ಸಂಗತಿಕರಣ ದಾನೇಶು ಅಂತ. ಸ್ವಪ್ನೇ ಜಾಗರೇ ಚ ಆತ್ಮಯಜ್ಞದ, ಭಗವಂತನ ಪೂಜೆಯನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಶ್ರೀವಿಠ್ಠಲಂ ಸ್ವಪ್ನ ವಿಸೂಚಿತ ಸ್ಥಳೇ ಸ್ಥಿತಂ ಸುಭಕ್ತ್ಯ ಸಮವಾಪ್ಯ ಧೀರಃ ಸಮರ್ಚಿಚದ್ಯೋ ಬಹುವೈಭವೇನ ಬ್ರಹ್ಮಣ್ಯ ತೀರ್ಥಸ್ವ ವಿರಾಜತೆ ಚಿತಿ. ಚಿತಿ ಅಂದರೆ ಇದಕ್ಕೆ ಜ್ಞಾನಮಂಟಪ ಅಂತ ಹೆಸರಲ್ಲ. ಅಬ್ಬೂರಿಗೆ ಹೀಗಾಗಿ ಚಿತ್ ಅಂದರೆ ಜ್ಞಾನ, ಚಿತಿ ಅಂದರೆ ಅಬ್ಬೂರಿನಲ್ಲಿ ಅಂತ. ಬ್ರಹ್ಮಣ್ಯ ತೀರ್ಥಸ್ವ ವಿರಾಜತೆ ಚಿತಿ. ಆ ವಿಠ್ಠಲನನ್ನು ವಿಶೇಷವಾಗಿ ಪೂಜೆ ಮಾಡಿದಂತಹ ಬ್ರಹ್ಮಣ್ಯ ತೀರ್ಥರು ಇಲ್ಲಿ ಜ್ಞಾನಮಂಟಪದಲ್ಲಿ ಸನ್ನಿಹಿತರಾಗಿದ್ದಾರೆ ಎಂಬುದಾಗಿ ಬ್ರಹ್ಮಣ್ಯ ತೀರ್ಥರಲ್ಲಿ
ಇವತ್ತಿನ ದಿವಸ ಈ 5 ಶ್ಲೋಕಗಳ ಸಮರ್ಪಣೆಯನ್ನು ನಮ್ಮ ಪರಮಗುರುಗಳಾದಂತಹ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಮ್ಮ ಲಕ್ಷ್ಮೀಂದ್ರ ತೀರ್ಥರ ಗುರುಗಳು ವಿಶೇಷವಾಗಿ ಅವರಲ್ಲಿದ್ದು ಅಧ್ಯಯನವನ್ನು ಮಾಡಿ ಬಹಳ ವಿಶಿಷ್ಟವಾದಂತಹ ಕನಿಷ್ಠವಾದ ಒಂದು ಸಂಬಂಧ, ಆತ್ಮೀಯತೆ. ನಮ್ಮ ಗುರುಗಳ ಕಾಲದಲ್ಲಿಯೂ ಅದೇ ತರಹದ ಆತ್ಮೀಯತೆ ಇತ್ತು. ಅವರನ್ನೇ ಪುನಃ ಲಕ್ಷ್ಮೀಂದ್ರ ತೀರ್ಥರು ವಿಶೇಷವಾಗಿ ಅತ್ಯಂತ ಅಭಿಮಾನದಿಂದ ನಮ್ಮನ್ನು ಕರೆದಿದ್ದಾರೆ. ಇದರಂತೆ ಅವರು ಕೂಡ ನಮ್ಮ ಆಮಂತ್ರಣಕ್ಕೆ ಹೋಗೋಟ್ಟು ಅನೇಕ ಬಾರಿ ಬಂದಿದ್ದಾರೆ. ಮಳಖೇಡ, ತಿರುಕೊಯ್ಲೂರು ಇತ್ಯಾದಿಗಳಲ್ಲಿ. ಹಾಗೆ ಪುನಃ ಇದೇ ರೀತಿ ಬರಬೇಕು. ಮಳಖೇಡಕ್ಕೆ, ತಿರುಕೊಯ್ಲೂರು ಎಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಆರಾಧನೆಗಳು ಅವರಿಗೆ ಅನುಕೂಲವಿದ್ದ ರೀತಿಯಲ್ಲಿ ಅವಶ್ಯವಾಗಿ ಬಂದು ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಮಾಡಿ ನಮಗೆ ವಿಶೇಷವಾಗಿ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಭಾಮುಖವಾಗಿ ಈಗಲೇ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ.